ಮಮ್ಮಿ ನೋಡಿಲಿ ಎಲ್ಲ ಸಣ್ಣ ಸಣ್ಣ ಹಕ್ಕಿ ಬಂದ್ ಇಲ್ಲಿ ನಾವ್ ಅನ್ನ ಹಾಕಿ ಹೋಗಿದ್ವಲ್ಲ ಅದನ್ನ ತಿನ್ನತಾರ ಕಾಗಿ ನೋಡಿಲಿ ಕಾಗಿ ಗುಬ್ಬಿಗೆಲ್ಲ ಹೊಡಿಸ್ ತನ ತಿನ್ನತೈತ್ ನೋಡಿಲಿ ಅದ ಅದಕ್ಕೆ ಬಾಜು ಬೌಲ್ ಒಳಗೆ ನೀರು ತುಂಬಿಟ್ಟೆನ ಅದು ಓಡ್ಸಕತ್ತಿಲ್ಲ ಅದು ತಿನ್ನಕಂತ ಬರಕತ್ತೈತಿ ಅವು ಅದಕ್ಕೆ ಹೆದರಿ ಓಡತಾವ ನೀರ್ ಹಾಕಿಟ್ಟಿಲ್ಲ ಅವಕ್ಕ ಹಾ ಹಾಕಿಟ್ಟೇನಿ ಇವ ನೋಡ್ರಪ್ಪ ನಾವು ವಿಡಿಯೋ ಮಾಡೋದಂತ್ರ ಆ ಥರ ಸೆಂಟಿಮೆಂಟ್ ವಿಡಿಯೋ ಈಗ ನೋಡ್ರಿಲ್ಲಿ ನಮ್ಮ ಸಾನಿ ಏನು ಮಾಡತ್ತಪ್ಪ ಅಂದ್ರೆ ತಮ್ಮನ ತಲೆ ಮೇಲೆ ಎಕ್ಸ್ಪ್ರೆಂಟ್ ಏನದು ಸಾನಿ ಜಡಿ ಹಾಕೋದು ಕಾಲಿಗತ್ತಾಳ್ರಿ ಈಕೆ ಡಿಸೈನ್ ಜಡಿ ಹಾಕೋದು ಹಗರ್ ಕೇಳಿ ನೀನು ನಾನು ನೋಡ್ರಿ ಈಗ ಚಹಾ ಮಾಡ್ಕೊಂಡೆ ಚಹಾ ಕುಡ್ದು ಈಗ ಅವರು ಸ್ಕೂಲರಿಗೆ ಬದವ್ರಿ ಅವ್ನು ಹೋಗೋದು ಹಾಕ್ತೀನಿ ರೀ ಯಾಕಂದ್ರೆ ಮತ್ತೆ ನಾಳೆ ಇನ್ನೂ ಮಾಡೋದೈತ್ರಿ ವಿಡಿಯೋ ಅಲ್ಲಿ ನಾಳೆ ತಳಗಿನ ಮನೆಗೆ ಹೋಗ್ಬೇಕು ರೀ ಹಾಗಾಗಿ ಲಗು ಈಗ ಇಲ್ಲೇ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ ರೀ ನಾಳೆ ಬೆಳಗ್ಗೆ ಜಲ್ದಿ ನಾವು ಹೋದ್ರಾತಂತೇಳಿ ಹಾಲು ಬಿಸಿ ಮಾಡಿದೆ ರೀ ಆಮೇಲೆ ಇಲ್ಲಿ ಸ್ವಲ್ಪ ಸಾರು ತೆಗೆದು ಬಿಸಿ ಇಟ್ಟೀನಿ ಚಾಕ್ ಇಟ್ಟೀನಿ ಈಗ ಚಾಕ್ ಇಟ್ಟದಾದ್ಮೇಲೆ ಸಾಂಬಾರಿಗೆ ಇಟ್ಟೀನಿ ಲಗು ಸಾಂಬಾರಿಗೆ ಇಟ್ಟು ಚಟ್ನಿ ಮಾಡಿ ಇಡ್ಲಿ ಮಾಡಿದ್ದೀನಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡೆ ನಾನಿಲ್ಲಿ ಆಮೇಲೆ ಚೆನ್ನಂಗಿ ಬೇಳೆ ತೊಗರಿ ಬೇಳೆ ಟಮಾಟೆ ಹಣ್ಣು ಹುಣಸೆ ಹಣ್ಣು ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಈಗೆಲ್ಲ ಇದ್ರೊಳಗೆ ಹಾಕಿಟ್ಟೀನಿ ರೀ ಇದ್ರೊಳಗೆ ಸ್ವಲ್ಪ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇವು ಹೆಸರು ಬ್ಯಾಳೆ ರೀ ಇವನು ಸ್ವಲ್ಪ ಹಾಕಿದ್ರೆ ಸಾಂಬಾರು ಟೇಸ್ಟ್ ಆಕತ್ರಿ ಹಂಗಾಗಿ ಇವನು ಹೆಸರು ಬೇಳೆನ ಅದ್ರೊಳಗನ ಹಾಕ್ತೇನೆ ರೀ ಇವಾಗ ತೊಳೆದು ಹಾಕ್ತೇನೆ ರೀ ಚಟ್ನಿ ಮಾಡ್ಕೊಳಕ್ಕೆ ಇಲ್ಲಿ ಏನೇನು ತೊಗೊಂಡಿನಪ್ಪ ಅಂತಂದು ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಸ್ವಲ್ಪ ಹಸಿ ಶುಂಠಿ ರೀ ಅವನ್ನೆಲ್ಲ ಬಿಸಿ ಮಾಡ್ಕೊಂಡಿನಿ ರೀ ನಾನು ಆಮೇಲೆ ಇಲ್ಲಿ ಕೊಬ್ಬರಿ ತೊಗೊಂಡಿನಿ ರೀ ಒಂದು ಅರ್ಧ ಬಟ್ಲಷ್ಟು ಆಮೇಲೆ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ರೀ ಇದ್ರೊಳಗನ ಜೀರಿಗೆ ಅದಾವೆ ರೀ ಪುಟಾಣಿ ಅದಾವೆ ರೀ ಆಮೇಲೆ ಇಲ್ಲಿ ನೋಡ್ರಿ ಈಗ ಶೇಂಗಾನ ಹುರಿದು ಅದು ಸ್ವಲ್ಪ ಎಲ್ಲ ಸಿಕ್ಕಿ ತಿಕ್ಕಿದ್ರ ಮೇಲೆ ಇವು ಪೂರ ಹೋಗ್ಬೇಕು ಅನ್ನಂಗೆ ಏನಿಲ್ಲ ರೀ ಇಷ್ಟು ತಿಕ್ಕಿ ಅದ್ರೊಳಗೆ ಹಾಕೊಂಡು ಈಗ ಏನು ಮಾಡೋಣಪ್ಪ ಅಂದ್ರೆ ಮಿಕ್ಸಿಗೆ ಹಾಕೊಳ್ಳೋಣ್ರಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಾಕೋಬೇಕ್ರಿ ಹಾಕೊಂಡು ಮಿಕ್ಸಿಗೆ ಹಾಕೋಬೇಕ್ರಿ ಚಟ್ನಿದು ಮಿಕ್ಸಿಗೆ ಹಾಕ್ತೀನಿ ರೀ ನಾನು ಆಮೇಲೆ ಇವು ಸಾಂಬಾರಿಗೆ ಏನು ಹಾಕಿದ್ನಲ್ರಿ ಎಲ್ಲ ನಾನು ಕುಕ್ಕರ್ ಒಳಗೆ ಅವೆಲ್ಲ ಕುದ್ದುಬಿಟ್ಟವ್ರಿ ಒಂದು 4 ಸೀಟಿ ಮಾಡಿಸ್ಕೊಂಡೇರೆ ಎಲ್ಲ ನೋಡ್ರಿ ಈ ಥರ ಹಣ್ಣಂಗೆ ಕುದ್ದುಬಿಟ್ಟವ್ರಿ ಈಗ ಇದನ್ನು ಚಲೋತ್ನಾಗ ಮಸ್ತ್ ಒಗ್ಗರಣೆ ಕೊಟ್ಬಿಡ್ತೀನಿ ನೀವು ಮಸೆ ಮುಂದೆನ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೋಬೇಕು MTR ನೀವು ಯಾವ್ದು ಯೂಸ್ ಮಾಡ್ತೀರೋ ನೋಡಿರಿ ಸಾಂಬಾರು ಪೌಡ್ರ್ ಅದನ್ನು ಹಾಕ್ಕೋಬೇಕ್ರಿ ಇದ್ರೊಳಗೆ ಹಾಕೊಂಡು ಮಸ್ಕೋಬೇಕ್ರಿ ಈಗ ನಾ MTR ಸಾಂಬಾರು ಪುಡಿ ಹಾಕ್ಕೊಂಡಿನಿ ರೀ ಇದ್ರೊಳಗೆ ನಾವು ಯಾವಾಗಾದ್ರೂ ಇಡ್ಲಿ ಮಾಡಲಿ ಈ ಥರನ ಸಾಂಬಾರು ಮಾಡ್ತೀವಿ ಮನೆ ಒಳಗೆ ನೀವು ಯಾವ ರೀತಿ ಮಾಡ್ತೀರೋ ನಿಮ್ಮ ಇದು ರೀ ನಾನು ಇವಾಗ ತೋರ್ಸಾಕತ್ತೀನಿ ರೀ ನಾವು ಈ ಥರನ ಮಾಡ್ತೀವಿ ಮನೆ ಒಳಗೆ ಅಂತಂದು ಹೇಳಿ ಭಾಳ ಟೇಸ್ಟ್ ಆಕತ್ರಿ ಇದು ಮಸ್ತ್ ಆಕತ್ರಿ ಆಮೇಲೆ ಏನಾದರೂ ಉಳಿತಪ್ಪ ಇಡ್ಲಿ ಖಾಲಿ ಆದವಪ್ಪ ಅಂದ್ರೆ ಅನ್ನಕ್ಕೂ ಯೂಸ್ ಆಕತ್ರಿ ಅಷ್ಟು ಟೇಸ್ಟ್ ಆಕತ್ ನೋಡ್ರಿ ಇದು ಮಮ್ಮಿ ಚಟ್ನಿ ಅಂತೂ ರೆಡಿ ಆತ ಇದಾಗದ್ರ ಸಾಂಬಾರು ರೆಡಿ ಆಗತ್ತೈತಿ ಸರಿ ಅದನ್ನು ಒಗ್ಗರಣೆ ಕೊಡ್ಬೇಕು ಚಟ್ನಿನ ಒಗ್ಗರಣೆ ಕೊಡ್ಬೇಕು ಒಗ್ಗರಣೆ ಕೊಡ್ತೀನಿ ಇಡ್ಲಿ ಮಾಡೋ ಕುಕ್ಕರ್ ಆಯ್ತಲ್ಲ ಆ ಗುಲ್ಬರ್ಗ ಇದೆಲ್ಲ ಈಗಿತ್ತು ಅನ್ಕೊಂಡಿ ಮಸ್ಕೊಂಡು ಇದನ್ನ ಒಗ್ಗರಣೆ ಕೊಡೋಣ ಡಬ್ರಿ ಒಳಗೆ ಎಣ್ಣೆ ಕಾಯ್ಕಿಟ್ಟೇನೆ ಸಾಸಿವೆ ಜೀರಿಗೆ ಹಾಕೋಣ ಆಮೇಲೆ ಒಗ್ಗರಣೆ ಕೊಡೋಕೆ ಇಲ್ಲಿ ಬೆಳ್ಳುಳ್ಳಿ ಜಜ್ಕೊಂಡೇನೆ ಆಮೇಲೆ ಕರಿಬೇವಿನ ಎಲೆ ಆಮೇಲೆ ಒಂದೆರಡು ಒಣ ಮೆಣಸಿನ್ಕಾಯಿ ಕೆಂಪು ಕಲರ್ ಕೆಂಪು ಇರ್ತಾವೆ ಚಾಕ್ಲೇಟ್ ಇರ್ತಾವೆ ಬ್ಯಾಡಗಿ ಮೆಣಸಿನ್ಕಾಯಿ ಕೆಂಪು ಇರ್ತಾವೆ ಚಾಕ್ಲೇಟ್ ಅದಾವ ಪಕ್ಕದಲ್ಲಿ ಇರ್ತವೆ ಪಕ್ಕದ ಪಾನ ಎಲ್ಲ ತಂದು ಒಂಚೂರು ಕೆಂಪು ಆಗೊಂಡು ಹೇಳ ಬೆಳ್ಳುಳ್ಳಿ ಇಲ್ಲ ವಿಡಿಯೋದೊಳಗೆ ಬೇರೆ ಕಲರ್ ಕಾಣತ್ತಾವ ಇದ್ರಾಗ ಬೇರೆ ಕಲರ್ ಕಾಣತ್ತಾವ ಏನು ಮೆಣಸಿನ್ಕಾಯಿ ಎಲ್ಲ ಕಡೆ ಹಾಕಿ ಮೇಲೆ
ಇದು ಸ್ವಲ್ಪ ನೀರು ಕುಕ್ಕರ್ ಹೋಗಿದೆ ಎಲ್ಲ ಬೇಳೆ ಸ್ವಲ್ಪ ನೀರು ಈಗ ನೀವು ಹಾಕೋರಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕು ಸಾಂಬಾರು ಅಷ್ಟನ್ನು ನೀವು ಈಗ ನೀರು ಹಾಕಿ ಅದಕ್ಕೆ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತಪ್ಪ ಅಂತಂದು ಹೇಳಿದ್ರೆ ನೀವು ಟೇಸ್ಟ್ ನೋಡ್ಕೊಂಡು ಹಾಕೋರಿ. ಮತ್ತು ಹಾಕೊಂಡು ಕುದಿಯಕ್ಕೆ ಬಿಟ್ಬಿಡ್ರಿ. ಒಂದು ಕುದೀತಪ್ಪ ಅಂತ ಹೇಳಿದ್ರೆ ಸಾಂಬಾರು ರೆಡಿ ಆಗ್ತೈತೆ ರೀ. ಅದು ಇದು ಚಟ್ನಿ ಒಗ್ಗರಣೆ ಕೊಡೋಕೆ ಮಸ್ತ್ ಬರೋಗುತ್ತೆ ವಾಸನೆ. ಒಗ್ಗರಣೆ ಕೊಟ್ಟೆ ಚಟ್ನಿ ಒಗ್ಗರಣೆ ಕೊಟ್ಟೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿನ ಸಣ್ಣ ಕಟ್ ಮಾಡಿ ಹಾಕಿ ನೋಡಿ ಮಸ್ತ್ ಆಗ್ತಲ್ಲ ಚಟ್ನಿ. ಈಗ ಇಡ್ಲಿ ಮಾಡೋಣ. ಹಾಂ ಇಡ್ಲಿನ ಮಾಡ್ತೀನಿ ಕುಕ್ಕರೊಳಗೆ ಸರಿ ಫಸ್ಟ್ ಹಾಕಿಡೋಣ. ಅದಕ್ಕೆ ಎಷ್ಟೆಷ್ಟು ಬೇಕಂತಂದು ಹೇಳಿ ತೋರಿಸ್ತೀನಿ ನಾನು. ಒಂದು ಪ್ಲೇಟ್ ಹಾಕಿ ಆಮೇಲೆ ಅಷ್ಟು ಹಾಕಿಡೋಣ. ಹಿಟ್ಟೇನಿದು ಉಬ್ಬೇತಲ್ಲ. ನಿನ್ನ ರಾತ್ರಿ ಉದ್ದಿನ ಬೇಳೆ ಅರ್ಧ ಹಾಕಿದ್ಮೇಲೆ ನೋಡಿ ಎಷ್ಟು ಚಲೋ ನೆಂದೈತೆ ನೋಡು. ಹೌದು ಈ ಥರ ಉಬ್ಬತೈತ್ರಿ. ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೇನ್ರಿ ನಾನು. ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಸೋಡಾ ಪುಡಿ ಹಾಕೇನ್ರಿ ಇದ್ರೊಳಗನ. ಇವಾಗ ಹಾಕೇನ್ರಿ ನಾನು. ರಾತ್ರಿ ಎಲ್ಲ ಹಾಕಿಡ್ಬಾರ್ದ್ರಿ. ಯಾಕಂದ್ರೆ ಈ ಪಾತ್ರೆ ಏನಾದ್ರು ಸಣ್ಣದು ಇತ್ತಪ್ಪ ಅಂತ ಹೇಳಿದ್ರೆ ಸೋಡಾ ಪುಡಿ ನಾವು ರಾತ್ರಿನ ಹಾಕಿವಂದ್ರೆ ಉಬ್ಬೆಲ್ಲ ಹಿಟ್ಟು ಕಡಿಗೆ ಬಂದ್ಬಿಡ್ತೈತ್ರಿ. ಅದಕ್ಕೆ ನಾ ಏನು ರಾತ್ರಿ ಏನು ಹಾಕಿಲ್ರಿ ನಾನು. ಇವಾಗ ಬೆಳಿಗ್ಗೆ ಎದ್ದು ಈಗ ಜಸ್ಟ್ ರೀ ಇದ್ರೊಳಗೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಈಗ ಮಿಕ್ಸ್ ಮಾಡಾಕತ್ತೀನಿ ನಾನು. ಹಾಂ ಈಗ ಉಪ್ಪು ಈಗ ಉಪ್ಪಂಗಿಲ್ಲ ಅದ ಉಬ್ಬು. ಈಗ ರಾತ್ರಿ ಉಬ್ಬಿರ್ತೈತಿ ತೊಳಗೆ. ನಿನ್ನ ರಾತ್ರಿ ಎಷ್ಟು ಇತ್ತು ಗೊತ್ತೇನೆ? ಇಷ್ಟು ಇರ್ತದೆ. ಈಗ ನೋಡೋದು ಉಬ್ಬಿತ್ತ ಇಲ್ಲ. ಉದ್ದಿನ ಬೇಳೆ ರುಬ್ಬಿ ಹಾಕಿದ ಮೇಲೆ ಉಬ್ಬೆ ಉಬ್ತೈತದ. ಸೋಡಾ ಪುಡಿ ಹಾಕಿದ್ರೆ ಇನ್ನೂ ಉಬ್ಬತೈತದ. ಈಗ ಇಲ್ಲಿ ಪಾತ್ರೆ ಅದಾವ ಅದಕ್ಕೆ ಎಣ್ಣೆ ಹಚ್ಚಿಡ್ಬೇಕಲ್ಲ. ಎಣ್ಣೆ ಹಚ್ಬೇಕು ಅದಕ್ಕೆ. ಮಮ್ಮಿ ಏನು ಮಾಡತ್ತೀರಿ? ಈಗ ಎಣ್ಣೆ ಹಚ್ಚತ್ತೀರಿ? ಇದಕ್ಕೆ ಎಣ್ಣೆ ಹಚ್ಚಿ ಇದಕ್ಕೆ ಹಿಟ್ಟು ಹಾಕಿ ಇಡೋಣ ಇವಾಗ ಇದ್ರೊಳಗೆ. ಅಷ್ಟಕ್ಕನ ಎಣ್ಣೆ ಹಚ್ಚಿಡ್ತಾನೆ ನಾನು. ಎಣ್ಣೆ ಹಚ್ಚಿದ್ವು ಅಂದ್ರೆ ಹತ್ಕೊಳಂಗಿಲ್ಲ. ಅದಕ್ಕೆ ಲಗುನ ಬಂದ್ಬಿಡ್ತಾವು. ಎಣ್ಣೆ ಹಚ್ಚಲಿಲ್ಲಪ್ಪ ಅಂತ ಹೇಳಿದ್ರೆ ಅದಕ್ಕೆಲ್ಲ ಹತ್ಕೊಂಡ್ಬಿಡ್ತಾರೋ. ಕೆಲವೊಬ್ರು ಅದಕ್ಕೆ ಇದನ್ನ ಹಾಕ್ತಾರೆ. ಏನು ಹಾಕ್ತಾನೆ? ಪ್ಲಾಸ್ಟಿಕ್ ಇಷ್ಟ ಕಟ್ ಮಾಡಿ ಅವನ್ನ ಹಾಕ್ತಾರ. ಕಾಟನ್ ಬಟ್ಟೆ ಬ್ಲೇವು ಕಾಟನ್ ಬಟ್ಟೆ ಹಾಕ್ತಾರ. ತಿನ್ಬೇಕು ನೀನು ಸಮಸ್ಯೆ. ಅದನ್ನ ಹಾಕಿ ಅವಕ್ಕೆ ಕಾಣಿಗೆ ಅವಕ್ಕೆ ಹಾಕಿ ಅದ್ರ ಮ್ಯಾಗ ಹಿಟ್ಟು ಹಾಕಿ ಇಡ್ತಾರ. ಅವ್ನ ಏನು ಮಾಡ್ತಾರೆ ಹೇಳ? ಅರ್ಬಿನ ಹಿಂಗೆ ಪಲ್ಟಿ ಹೊಡಿಸ್ಬಿಟ್ರೆ ಅಷ್ಟು ಬಂದುಬಿಡ್ತಾವೆ ಇಡ್ಲಿ. ಹಂಗೆ ಮಾಡ್ತಾರ. ನಾವು ಈಗ ಎಣ್ಣೆ ಹಚ್ಚಿಡಾಕತ್ತೀವಿ. ಎಣ್ಣೆ ಹಚ್ಚಿಟ್ರೆ ಏನು ಹತ್ಕೊಳಂಗಿಲ್ಲ. ಸರಿ ಬಂದ್ಬಿಡ್ತಾವೆ ಎಲ್ಲ. ಇವತ್ತೇನು ಸಂಡೇ ಸ್ಪೆಷಲ್ ಇಡ್ಲಿ ಸಾಂಬಾರ್ ಚಟ್ನಿ ವಡಾ ಅಂದ್ರೆ ವಡ ಇಲ್ಲ ರೋಟಿ ವಡಪಾವ್ ಪರೋಟಾ ಚಪಾತಿ ನಮ್ಮ ಮನ್ಯಾಗ ಸಂಡೇ ಸ್ಪೆಷಲ್ ಇಡ್ಲಿ. ಆಮ್ಯಾಗ ಅದ್ರ ಜೋಡಿ ಏನು ಗೊತ್ತಿಲ್ಲ ನನಗಂತೂ. ಬರ್ರಿ ಈಗ ನೋಡೋಣಂತ. ಓ ಎಷ್ಟಾಗ್ಯಾವ ಇವು? ಒಂದು ಪ್ಲೇಟ್ನಾಗ 4 ಅಂತ ಹೇಳಿದ್ರೆ 16 20 ಆಗ್ಯಾವನ? ಒಮ್ಮೆ ತೆಗೆದ್ರೆ 20 ಇಡ್ಲಿ ಬರ್ತಾವ ನೋಡ್ರಿ. ಒಮ್ಮೆ ತೆಗೆದ್ರೆ 20 ಮಸ್ತ. ಮತ್ತೆ 20 ಅಂತ ಹೇಳಿದ್ರೆ ಒಂದು 6 ಸಲ ಮಾಡ್ಬಿಟ್ರೆ ಸಾಕೆ ಹೌದಿಲ್ಲ? ಇಡ್ಲಿ ಸಾಂಬಾರ್ ಚಟ್ನಿ ಬಿಸ್ನೆಸ್ ಮಾಡ್ಬೇಕೀಗ. ಇವ್ರ ಅದಾರ ನೋಡ್ರಿ ಕಸ್ಟಮರ್ ನೋಡ್ರಿ. ನಮ್ ಕಸ್ಟಮರ್ ಹಿರಮ್ ತಮನ್ನ ಸೋನು ನಮ್ ಕಸ್ಟಮರ್ಗೆ ಇಲ್ಲೇ ಮನೆಗೆ ಕರೆ ಕಳ್ಸಿರಿ. ಇಲ್ಲೇ ಬಿಸಿ ತಿನ್ನೋದ್ ಬರ್ರಿ ನೀವು ಅಂತ ಹೇಳಿ. ಒಂದ್ ಪ್ಲೇಟಿಗೆ ₹1 ನೋಡ ಹಿರಮ್ಮ. ₹1 ತಗೊಂಡ್ ಕೊಡ್ಬೇಕಾ ಸೋನಾ? ₹1 ತಗೊಂಡ್ ಕೊಡ್ಬೇಕಾ? ಹ್ಞೂ ಅಂತ ಅದು ಸಾಂಬಾರ್ ಚಟ್ನಿ ರೆಡಿ ಐತ್ರಿ. ಹಂಗಂದ್ರೆ ಕೊಟ್ಟ ಬಿಡ ಹಿರಮ್ಮ ಸೋನಾಗ ಹಾಕಿ. ಕಸ್ಟಮರ್ ಕೊಡ್ಬೇಕ್ರಿ ಮೊದ್ಲ. ಹೌದು ಮತ್ತೆ ಕಸ್ಟಮರ್ ಪಾಪ ದಣ್ಕೊಂಬಂದಾರ್ರಿ. ನಾ ಸಣ್ಣವ್ರದ್ದಾಗೈತಲ್ಲ ತಳಗಿನ ಮನ್ಯಾಗ ದಾದಿ ಪ್ರತಿ ಸಂಡೆ ಸುಮ್ಮನೆ ಏನ್ರ ಬಂದು ಮಾಡ್ತಿದ್ಲೆ. ಪಡ್ಡರ ಆಗ್ಲಿ, ದ್ವಾಸೆ ಆಗ್ಲಿ, ಇಡ್ಲಿ ಆಗ್ಲಿ. ಹಾ ಅಮ್ಮ ಏನ್ರ ಸ್ಪೆಷಲ್ ಮಾಡಿದ್ಲಪ್ಪ ಅಂತ ಹೇಳಿದ್ರೆ ನಾವು ಅನ್ಕೊಂಡ್ಬಿಡ್ತಿದ್ವಿ ಇವತ್ತು ಸಂಡೆ ಅಂತೇಳಿ. ಸಂಡೆಕೊಮ್ಮೆ ಸ್ಪೆಷಲ್ ಅಂದ್ರೆ ನಾ 3 ಐಟಮ್ ಪಡ್ಡರ, ದ್ವಾಸೆರ, ಇಡ್ಲಿಯರ. ಹಾ ಈ 3 ಐಟಮ್ ಒಳಗೆ ಒಂದ್ ಐಟಮ್ ಮಾಡ್ತಿದ್ರಿ. ಆಮ್ಯಾಗ ತಳಗಿನ ಮನ್ಯಾಗ ಇಡ್ಲಿದ ಪಾತ್ರೆ ಐತಲ್ಲ ಭಾಳ ಹಳೇದೈತಿ. ಅವಾಗ ಅಮ್ಮ ಇದು ಮಾಡ್ತಿದ್ರಂತಲ್ರಿ ಹೋಟೆಲ್. ಹೌದ ಅಂಗಡಿ ಐತೆ, ಮಿರ್ಚಿ ಬಜ್ಜಿ ಅಂಗಡಿ ಮಾಡ್ತಿದ್ರು. ಅವಾಗ ಇಡ್ಲಿ ಅದು ಮಾಡಾಕ ದೊಡ್ಡ ತೊಗೊಂಡ್ರ ಒಂದ್ಸರ ತೆಗುದು ಅಂದ್ರ ಎಷ್ಟೋ ಬರ್ತಾವ್ರಿಪ್ಪ ಇಡ್ಲಿ. ಇಷ್ಟು ದೊಡ್ಡದೈತ್ರಿ ಅದು ಪಾತ್ರಿ. ತಳಗಿನ ಮನ್ಯಾಗ ಅದಷ್ಟ ಅಲ್ಲ, ದೊಡ್ಡದ ಕಡಾಯಿ ಐತಿ, ಒಂದ್ ಇದೈತೆ ಕಡ್ಚಿ ಐತಿ. ಹೌದ್ರಿ. ನಮ್ಮ ಅಪ್ಪಾರ ಮಿರ್ಚಿ ಮಾಡ್ತಿದ್ರೆ, ನಮ್ಮವ್ರ ವ್ಯಾಪಾರ ಮಾಡ್ತಿದ್ರಿ. ಹೌದ್ರಿ. ಅಂದ್ರೆ ಏನ್ ನಮ್ಮವ್ರಿಗೆ ಏನ್ ಬೇಕಲ್ಲ ಎಲ್ಲಾ ಐಟಮ್ ಅವ್ರ ಮಾಡಿ ಕೊಡ್ತಿದ್ರೆ. ಅಮ್ಮ ವ್ಯಾಪಾರ ಮಾಡ್ತಿದ್ಲೆ. ನನಗ್ ನೆನಪೈತಿ ಬೈರುಕೊಪ್ಪೊಳಗ ಮಿರ್ಚಿ ಬಜ್ಜಿ ಆಮ್ಯಾಗ ಆಮ್ಲೆಟ್ ಇವೆಲ್ಲ ಮಾಡ್ತಿದ್ರೆ.
ಹೌದಲ್ರಿ ಬೈರು ಕೊಪ್ಪಳ ಗೂಡ್ಸುತ್ತ ದರ್ಗಾದ್ದೆ ಅಲ್ಲೋಗಿ ಅಂಗಡಿ ಹಾಕ್ತಿದ್ವಿ ನಾವು ಪಟ ಪಟ ಅಂತ ಹಾಕ್ಬಿಡೆ ಹಾಕೊಡ್ರೆ ಸಾನೆ ವಾವ್ ಸಾಂಬಾರ್ ಮಸ್ತ್ ಆಗತ್ತಲ್ಲ ಏನೇನು ಹಾಕಿನಿ ಸಾಂಬಾರ್ ಒಳಗೆ ಏನೇನು ಹಾಕಿ ಎಲ್ಲ ಹಾಕೊಂಡ್ರೆ ಅದನ್ನ ತೋರಿಸಿ ನಾ ರೆಸಿಪಿ ರೆಸಿಪಿ ಆದ್ಬಿಡ ಆದತ್ತೆ ಅಲ್ಲ ಏನೇನು ಹಾಕಿದ್ರ ನಾ ಕೇಳಾಕತ್ತೀನಿ ಸಾಂಬಾರ್ ಪೌಡ್ರ್ ತುಜೆ ಬಿ ಆಮ್ಯಾಗ ಇದು ಹಾಕ್ತಿದ್ರು ಅದ್ರಾಗ ತುಪ್ಪರ್ಕಾಯಿ ಅಂತ ಹಾಕ್ತಾರಲ್ಲ ಹಾಕ್ಬಾರ್ದು ಹಾಕ್ಬಾರ್ದು ನಾವು ಹಾಕಿಲ್ರಿಪ್ಪ ಯಾವಾಗ ಹೌದಾ ಫ್ಯಾನ್ ಚಾಲು ಕರ್ ಗರಂ ಮೈ ಮಾಡಿ ಹೆಂಗೈತ್ರಿ ಟೇಸ್ಟ್ ಮಸ್ತ್ ಆಗೈತಿ ಮಸ್ತ್ ಆಗ್ಯದ ಸೂಪರ್ ಆಗತ್ತೆ ಹೋಗ ಚಟ್ನಿ ಎಲ್ಲ ಇಡ್ಲಿ ಚಟ್ನಿ ಸಾಂಬಾರ್ ಸೂಪರ್ ಆಗೈತಿ ಇರು ಖಾ ಮತ್ತು ಕ್ಯಾ ಖಾಲಿ ಶಬ್ದ ಅಬ್ಬಾ ತಿನ್ನೋದ सोना क्यों मामा ಅಬ್ಬಾ ತು Super हुआ? इसका चुने हो सका मेरी फिर क्यों मामा सुपर ಕಾವ್ ಕಾವ್ ತಮ್ಮನ ಹೆಂಗೆ ಟೇಸ್ಟ್ ನೋಡ್ರಿ ಎಲ್ಲರೂ ನಾಷ್ಟ ಮಾಡಿದಿರಿ ನಾಷ್ಟ ಮಾಡಿದ್ಮೇಲೆ ಇಲ್ಲೆಲ್ಲ ಅರಿಬಿದ್ದು ರೀ ಸ್ಕೂಲ್ ಅರಿವಿ ಹುಡುಗರಿಗೆಲ್ಲ ನೀನೇನು ಒಗಿಬೇಕಾಯ್ತು ರೀ ನೀನು ವೀಡಿಯೋ ಮಾಡೋದ್ರೊಳಗೆ ಸ್ವಲ್ಪ ಲೇಟ್ ಆಗಿಬಿಡ್ತಾರೆ ಹಂಗೆ ಒಗದು ಹಾಕ್ಲಿಲ್ಲ ರೀ ಈಗೆಲ್ಲ ಒಗದು ಹಾಕಿದೆ ನೋಡ್ರಿ ಆಮೇಲೆ ಇದು ಗಾದಿ ಕವರ್ ಆಮೇಲೆ ಇವು ಸ್ವಲ್ಪ ಚಾಪಿ ಬೆಡ್ಶೀಟ್ ಅವನ್ನೆಲ್ಲ ಸ್ವಲ್ಪ ಒಗದು ಹಾಕಿದಿರಿ ಯಾಕಂದ್ರೆ ಇಷ್ಟು ದಿನ ಮಳೆ ಹತ್ತಿತ್ತಲ್ರಿ ಮಳೆ ಹತ್ತಿದಾಗ ಒಳಗೆ ಇಟ್ಕೊಳ್ಳಿಗಂದ್ರೆ ಸ್ವಲ್ಪ ಗುಮಸ್ ಆಗಿಬಿಟ್ಟಿದ್ದು ಬಿಸಿಲಿಗೆ ಹಾಕ್ಬೇಕಂದ್ರೆ ಬಿಸಿಲು ಇದ್ದಿದ್ದಿಲ್ಲ ಹಂಗಾಗಿ ಸ್ವಲ್ಪ ಸ್ಮೆಲ್ ಬರತ್ತಿದ್ವು ಅಷ್ಟು ಈಗ ಒಗದು ಹಾಕಿನ್ರಿ ಬೆಡ್ಶೀಟ್ ಅವನ್ನೆಲ್ಲನೂ ಬಿಸಿಲು ಐತ್ರಿ ಇವತ್ತು ಈ ಮತ್ತೆ ಮಾಡಿ ಮುಚ್ಕೊಂತ ನೋಡ್ರಿ ಆಮೇಲೆ ನಮ್ಮ ಸಾನೆ ಇಲ್ಲಿಗೆ ಬಾಂಡೆ ತಿಕ್ಕತ್ತಲ್ರಿ ಅಷ್ಟು ನಾಷ್ಟ ಮಾಡಿದ್ಮೇಲೆ ನೋಡ್ರಿ ಏನಾರ ಮನೆ ನಾಷ್ಟ ಮಾಡಿದ್ದು ಸ್ಪೆಷಲ್ ಅಂತ ಹೇಳಿದ್ರೆ ಇಷ್ಟು ಬಾಂಡೆ ಜಮಾ ಆಗ್ತಾವ್ರಿ ಈಗ ಬಾಂಡೆ ತಿಕ್ತಾವೆ ನಾನೆಲ್ಲ ಸ್ವಲ್ಪ ಒಳಗೆ ಕಸ ಒರೆಸ್ತೇನೆ ರೀ ಒರೆಸಿ ಮತ್ತೆ ಮಿಕ್ಕಿದ ವಿಡಿಯೋನ ಕಂಟಿನ್ಯೂ ಮಾಡ್ಬೇಕ್ರಿ ಆಗಸ್ಟ್ ತಿಂಗಳದಾಗ ನೋಡ್ರಿ ಬಾಂಗಡ ಮಸ್ತ್ ಬರ್ತಾವು ಬಾಂಗಡ ಬಂದಾವಲ್ಲ ಹೌದ್ರಿ ಅವ ಬಂಗಡ ಬಂದದ್ದು ಅಂತ ಅಮ್ಮ ಫೋನ್ ಹಚ್ಚಿದ್ರು ಬೆಳಿಗ್ಗೆ ಬಂಗಡ ಬಂದವ ನೋಡ್ವಾ ಅಂತೇಳಿ ಮತ್ತೆ ಜೈರಾನು ಫೋನ್ ಹಚ್ಚಿದ್ಲ ಚಚ್ಚಿದ್ ಬಂಗಡ ಬಂದ ನೋಡ್ರಿ ಚಲೋ ಅದ ಅಂತೇಳಿ ಹಂಗಾಗಿ 1 ಕಿಲೋ ತರಿಸಿದ್ರಿ ಅಮ್ಮ ಕೊಟ್ಟು ಕಳ್ಸ್ಯಾರ ಸುಲ್ತಾನ್ ಹೋಗಿದ್ದ ಹೌದಲ್ಲ ಸುಲ್ತಾನ 100 ಹೋಗಿದ್ರನ ಅವರೆಲ್ಲ ತಮ್ಮದಾರನ ಸ್ಪೆಷಲ್ ಈ ಬಾಂಗಡ ಯಾವಾಗ ಬರ್ತಾವ್ರಿಪ್ಪ ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳದಾಗ ನೋಡ್ರಿ ಆಗಸ್ಟ್ ತಿಂಗಳದಾಗ ಎಲ್ಲರೂ ತಿನ್ಬೋದು ಅಂದ್ರೆ ಯಾರ್ಯಾರು ಮೀನಾ ಇಷ್ಟಪಟ್ಟು ತಿಂತಿರಲ್ಲ ಅವರೆಲ್ಲ ತಿನ್ಬೋದು ಆಮ್ಯಾಗ ಆಗಸ್ಟ್ ತಿಂಗಳದಾಗ ಇವು ಭಾರಿ ಚೀಪ್ ಆ್ಯಂಡ್ ಬೆಸ್ಟ್ ಇರ್ತಾವು ಮತ್ತ ಮಕ್ಕಳು ತಿನ್ನಕ್ಕೂ ಭಾಳ ಚಲೋ ರೀ ಮುಳ್ಳು ಅದ್ರ ಸಿಂಗಲ್ ಒಂದೇ ಇರ್ತೈತ್ರಿ ಹಂಗ ನಾ ಅಂತೀನಿ ನೀ ಅಂತಿ ಒಬ್ಬೊಬ್ಬರಿಗೆ ಮೀನಾ ಇಷ್ಟ ಆಗಂಗಿಲ್ಲ ಹೌದಾ ಹೌದು ಹಾಂ ಸೊ ಏನ್ರಿಪ್ಪ ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳದಾಗ ಭಾರಿ ಚೀಪ್ ಆ್ಯಂಡ್ ಬೆಸ್ಟ್ ರೀ ಆಗಸ್ಟ್ ತಿಂಗಳ ಬಿಟ್ಟು ಮತ್ತೆ ಅದರ ತಿಂಗಳ ಬಂತು ಅಂತ ಹೇಳಿದ್ರೆ ಬಾಂಗಡ ಇರ್ತಾವು ಅದ್ರ ರೇಟ್ ಐತಲ್ಲ ಇದಿರಂಗಿಲ್ಲ ಫ್ರೆಶ್ ಇರಂಗಿಲ್ಲ ಅವಾಗ ಫ್ರೆಶ್ ಇರ್ತೈತಿ ಅದಂತಿಲ್ಲ ಫ್ರೆಶ್ ಇರ್ತೈತಿ ಹಂಗೇನಿಲ್ಲ ಆದ್ರೆ ಏನಪ್ಪ ಅಂತ ಹೇಳಿದ್ರೆ ರೇಟ್ ಭಾಳ ಇರ್ತೈತಿ 1 to ಡಬಲ್ ರೇಟ್ ಇರ್ತೈತಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ